ಹೈ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಸುಂದರವಾದಂತಹ ಶ್ರೀ ಶೃಂಗಗಿರಿ ಷಣ್ಮುಖ ಟೆಂಪಲಲ್ಲಿ. ಇದು ತುಂಬಾ ಸುಂದರವಾಗಿದೆ. ಒಂದು ಚಿಕ್ಕದಾದಂತಹ ಗುಡ್ಡದ ಮೇಲೆ ನಿರ್ಮಾಣ ಮಾಡಿರುವಂತಹ 6 ಮುಖಗಳುಳ್ಳ ಷಣ್ಮುಖ ಅಥವಾ ಕಾರ್ತಿಕೇಯ ಸ್ವಾಮಿಯ ದೇವಾಲಯ. ತುಂಬಾ ಸುಂದರವಾಗಿದೆ. ನೀವು ರಾಜರಾಜೇಶ್ವರಿ ಮೆಟ್ರೋ ಸ್ಟೇಷನಿಂದ ಬರ್ತೀರಾ ಅಂತಂದರೆ ಆಲ್ಮೋಸ್ಟ್ ಒಂದು 5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂಥ ಆಸಮ್ ಆಗಿರೋ ಟೆಂಪಲ್ ಇದು. ಬನ್ನಿ, ಇದ್ರ ಒಳಗಡೆ ಏನೇನಿದೆ, ಏನೇನು ಅದ್ಭುತಗಳಿದೆ ಅಂತ ನೋಡೋಣ. ಸೊ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಅಹೆಡ್ ಆ್ಯಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಯು ಟರ್ನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಇದು ಗುಡಿಯ ಮೇಲ್ಭಾಗದಲ್ಲಿ ಇರುವಂತಹ 6 ಮುಖಗಳುಳ್ಳ ಷಣ್ಮುಖ ಸ್ವಾಮಿಯ ಸ್ಟ್ಯಾಚ್ಯೂ. ಅಂದರೆ ಗುಡಿ ಮೇಲ್ಭಾಗದಲ್ಲಿ ಈ ಥರ 6 ಮುಖಗಳನ್ನು ಇರುವ ಷಣ್ಮುಖ ಸ್ವಾಮಿಯನ್ನು ಕಟ್ಟಿದ್ದಾರೆ. ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಇನ್ನು ಈವ್ನಿಂಗ್ ಟೈಮಲ್ಲಿ ಲೈಟಿಂಗ್ ಕೂಡ ಇರುತ್ತೆ ಇಲ್ಲಿ. ಸೊ ಆದಿಯೋಗಿ ಶಿವನ ಥರ ಯಾವ ಥರ ಲೈಟಿಂಗ್ ಮಾಡ್ತಾರೋ ಅದೇ ರೀತಿ ಇಲ್ಲಿ ಲೈಟಿಂಗ್ ಕೂಡ ಹಾಕ್ತಾರೆ. ಇನ್ನು ಈ ಟೆಂಪಲ್ ಬಗ್ಗೆ ಹೇಳೋದಾದರೆ, ಇದು ಕೃತಕವಾಗಿ ಮನುಷ್ಯ ನಿರ್ಮಾಣ ಮಾಡಿರೋದು. ತುಂಬಾ ಸುಂದರವಾಗಿರುವಂಥ ಒಂದು ಚಿಕ್ಕದಾದಂತಹ ಬೆಟ್ಟದ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಿರೋದು. ಇನ್ನು ನೆಲಮಟ್ಟದಿಂದ ನೀವು ನೋಡೋದಾದರೆ ಆಲ್ಮೋಸ್ಟ್ ಒಂದು 250 ಫೀಟಷ್ಟು ಎತ್ತರ ಇರುವಂತಹ ಮೇಲ್ಭಾಗದಲ್ಲಿ ಟೆಂಪಲನ್ನು ನಿರ್ಮಾಣ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 200 to 250 ಮೆಟ್ಟಲನ್ನು ಹತ್ಕೊಂಡು ನೀವು ಮೇಲ್ಗಡೆ ಹೋಗಬೇಕಾಗತ್ತೆ. ಅಷ್ಟೊಂದು ಸ್ಟೆಪ್ಸ್ ಇದೆ. ಅವುಗಳನ್ನೆಲ್ಲ ಹತ್ಬಿಟ್ಟು ಮೇಲ್ಭಾಗ ರೀಚ್ ಆಗ್ತಾ ಇದ್ದರೆ ಹೋಗುವಾಗ ಇನ್ನು ಈ ಮೇಲ್ಭಾಗ ಟೆಂಪಲ್ನ ಒಳಭಾಗದಲ್ಲಿ ಕೂಡ ಈ ಟೆಂಪಲ್ನ ಪ್ಲೇಸ್ನ ಒಳಭಾಗದಲ್ಲಿ ಆಲ್ಮೋಸ್ಟ್ ಒಂದು 3 ರಿಂದ 4 ಚಿಕ್ಕ ಚಿಕ್ಕ ಟೆಂಪಲ್ಗಳನ್ನು ನೋಡೋದಕ್ಕೆ ಸಾಧ್ಯ. ಸೊ ಫಸ್ಟು ಎಂಟ್ರೆನ್ಸನ್ನು ಕ್ರಾಸ್ ಮಾಡ್ಕೊಂಡು ಮೇಲೆ ಬಂದರೆ ಇಲ್ಲೂ ಒಂದು ಶಿವನ ಟೆಂಪಲ್ ಸಿಗುತ್ತೆ ನಿಮಗೆ. ಶಿವ, ಗಣಪತಿ ಹಾಗೆ ಇನ್ನೂ ಸುಂದರವಾದಂತಹ ಚಿಕ್ಕ ಚಿಕ್ಕ ಟೆಂಪಲ್ಗಳನ್ನು ನೋಡೋದಕ್ಕೆ ಸಾಧ್ಯ. ಇದು ಮೇನ್ಲಿ ಷಣ್ಮುಖ ಸ್ವಾಮಿಯ ಟೆಂಪಲ್ಲು. ಹಾಗೆ ಗಣಪತಿ, ಶಿವನ ವಿಗ್ರಹ ಪಕ್ಕದಲ್ಲಿ ಚಿಕ್ಕದಾದ ಸುಂದರವಾದಂತಹ ಒಂದು ಮರ, ಇವುಗಳೆಲ್ಲನೂ ನೋಡೋದಕ್ಕೆ ಸಾಧ್ಯ. ಇದು ಶಿವನ ಟೆಂಪಲ್ಲು, ಶಿವ ಮತ್ತು ಗಣಪತಿಯ ಟೆಂಪಲ್ಲು. ಸ್ಟೆಪ್ಸ್ ವೈಸ್ ಹೇಳೋದಾದರೆ ಆಲ್ಮೋಸ್ಟ್ ಒಂದು 250 ಸ್ಟೆಪ್ಸನ್ನು ನೀವು ಏರ್ಬಿಟ್ಟು ಟಾಪ್ನ ರೀಚ್ ಆಗಬೇಕಾಗತ್ತೆ. ಯಾವ ಕಡೆಯಿಂದ ನೋಡಿದ್ರೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಇಲ್ಲಿನ ವ್ಯೂ. ಇನ್ನು ಈ ಟೆಂಪಲ್ಗೆ ಟೈಮಿಂಗ್ ಕೂಡ ಇದೆ. ನೀವು ಮಾರ್ನಿಂಗು 6:30 ಸ್ಟಾರ್ಟ್ ಆದರೆ ಮಧ್ಯಾಹ್ನ 12:30ಗೆ ಕ್ಲೋಸ್ ಆಗುತ್ತೆ. ಅದಾದಮೇಲೆ ಮಧ್ಯಾಹ್ನದ 4:30 ನಂತರ ಇದು ತಿರ್ಗಿ ಸ್ಟಾರ್ಟ್ ಆಗೋದು. ಅದಕ್ಕೆ ನೀವೇನಾದರೂ ಬರ್ತೀನಿ ಅಂತಂದರೆ ಪ್ಲ್ಯಾನ್ ಮಾಡ್ಕೊಂಬನ್ನಿ. ಮಧ್ಯಾಹ್ನ 12:30 4:30ವರೆಗೆ ಇದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಲೆಫ್ಟ್ ಸೈಡಲ್ಲಿ ಈ ಥರ ದೊಡ್ಡದಾದಂಥ ಒಂದು ಅಶ್ವತ್ಥ ಮರ ಕೂಡ ಇದೆ. ಹಾಗೆ ಪಕ್ಕದಲ್ಲಿ ಕುಮಾರಸ್ವಾಮಿಯ ಆಯುಧಗಳನ್ನು ಕೂಡ ಸುಂದರವಾಗಿ ರೆಡಿ ಮಾಡಿದ್ದಾರೆ. ಇದು ನೀವು ಫಸ್ಟ್ ಇರೋ ಚಿಕ್ಕ ಟೆಂಪಲ್ನ ದಾಟ್ಕೊಂಡು ಮೇಲ್ಭಾಗದಲ್ಲಿ ಬಂದರೆ ಒಳಭಾಗದಲ್ಲಿ ಶಿವನ ಟೆಂಪಲ್ ಕೂಡ ಇದೆ. ಶಿವನ ಆತ್ಮಲಿಂಗ ಇರುವಂಥ ಒಂದು ಚಿಕ್ಕ ಪ್ಲೇಸು. ಇದು ಷಣ್ಮುಖ ಸ್ವಾಮಿಯ ಆಯುಧದ ರಚನೆ. ಇಲ್ಲಿ ಒಳಭಾಗದಲ್ಲಿ ಎಂಟರ್ ಆದರೆ ಇಲ್ಲಿ ಶಿವನ ಆತ್ಮಲಿಂಗವನ್ನು ನೋಡೋದಕ್ಕೆ ಸಾಧ್ಯ. ಇದು ಚೆನ್ನಾಗಿದೆ. ಆಮೇಲೆ ಇವುಗಳೆಲ್ಲ ಸಬ್ ಟೆಂಪಲ್, ಅಂದರೆ ಮೇನ್ ಟೆಂಪಲ್ನ ಒಳಭಾಗದಲ್ಲಿರುವಂತಹ ಚಿಕ್ಕ ಚಿಕ್ಕ ಟೆಂಪಲ್ಲು. ಇದನ್ನು ದಾಟ್ಕೊಂಡು ನೀವು ಹಾಗೆ ಮುಂದುವರೆದ್ರೆ ಮೇಲು ಷಣ್ಮುಖ ಸ್ವಾಮಿಯ ಮೇನ್ ಟೆಂಪಲ್ಗೆ ಎಂಟ್ರ್ ಆಗ್ತೀರಾ. ಹೋಗೋದಕ್ಕೂ ಮೊದಲು ಬಲಭಾಗದಲ್ಲಿ ಒಂದು ಸುಂದರವಾದಂತಹ ತ್ರಿಶೂಲದ ರಚನೆ ಇದೆ. ಇದನ್ನು ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡೋದಕ್ಕೆ ವ್ಯೂ ತುಂಬ ಚೆನ್ನಾಗಿದೆ.
ಇದು ದೊಡ್ಡದಾದಂತಹ ತ್ರಿಶೂಲದ ರಚನೆ, ಶಿವನ ಆಯುಧವಾದಂತಹ ತ್ರಿಶೂಲದ ರಚನೆ. ಇದು ತ್ರಿಶೂಲ ಮತ್ತು ಡಮರುಗಳಿರುವಂಥದ್ದು. ಅದನ್ನು ದಾಟ್ಕೊಂಡು ನೀವು ಮುಂದುವರೆದ್ರೆ ಅಲ್ಲಿಂದ ಶೃಂಗಗಿರಿಯ ಷಣ್ಮುಖ ಸ್ವಾಮಿಯ ಟೆಂಪಲ್ಗೆ ಹೋಗುವಂತಹ ಮೇನ್ ದಾರಿಯನ್ನು ಸ್ಟಾರ್ಟ್ ಮಾಡ್ತೀರಾ. ದೂರದಿಂದಲೇ 6 ಮುಖಗಳು ಕಾಣಿಸುತ್ತೆ. ಆದರೆ ಕ್ಲಿಯರಾಗಿ ನೋಡ್ಬೇಕಂತಂದರೆ ನೀವು ಇನ್ನೂ ಸ್ಟೆಪ್ಸನ್ನು ಏರ್ಕೊಂಡು ಮೇಲೆ ಹೋಗಬೇಕು. ನಾನು ಆಗಲೇ ಹೇಳಿರೋ ಹಾಗೆ ಆಲ್ಮೋಸ್ಟ್ ಒಂದು 240 to 250 ಸ್ಟೆಪ್ಸ್ಗಳಿದೆ. ಅವನ್ನೆಲ್ಲನೂ ಹತ್ಕೊಂಡು ಮೇಲ್ಭಾಗವನ್ನು ರೀಚ್ ಆದರೆ ಅಲ್ಲಿ ಅದ್ಭುತವಾದಂತಹ ಕುಮಾರಸ್ವಾಮಿಯ ಮೇನ್ ಟೆಂಪಲನ್ನು ನೋಡೋದಕ್ಕೆ ಸಾಧ್ಯ. ಇದು ಬೆಂಗಳೂರಲ್ಲಿರುವಂತಹ ಒಂದು ಅದ್ಭುತವಾದಂತಹ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಟ್ರಾಫಿಕ್ ಮಧ್ಯೆ ನೀವು ಬದುಕ್ತಾ ಇರುವಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಫ್ರೀಯಾಗಿ ಓಡಾಡಿಕೊಂಡು, ಎಸ್ಪೆಷಲಿ ಈವ್ನಿಂಗ್ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಂತಂದರೆ ಇದೊಂದು ತುಂಬಾ ಸುಂದರವಾದಂತಹ ಪ್ಲೇಸು. ಇನ್ನು ಈ ಪ್ಲೇಸ್ಗೆ ನೀವು ವಯಾ ಮೆಟ್ರೋದಲ್ಲಿ ಬರ್ಬೋದು. ರಾಜರಾಜೇಶ್ವರಿ ಮೆಟ್ರೋ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಮುಂದುವರಿಬೋದು. ಇಲ್ಲ ಅಂದರೆ ವಯಾ ನೈಸ್ ರೋಡಲ್ಲಿ ಕೂಡ ಬರ್ಬೋದು. ಮೈಸೂರು ರೋಡ್ಗೆ ನಿಯರು. ಸ್ಟೆಪ್ಸನ್ನು ಏರ್ಬಿಟ್ಟು ನೀವು ಮೇಲೆ ಹೋಗುವಾಗ ಅಗೇನ್ ಲೆಫ್ಟ್ ಸೈಡಲ್ಲಿ ಇನ್ನೂ ಒಂದು ಚಿಕ್ಕದಾದಂತಹ ಟೆಂಪಲ್ ಇದೆ. ಅದನ್ನು ವಿಸಿಟ್ ಮಾಡಿಬಿಟ್ಟು ನೀವು ಆಮೇಲೆ ಮೇಲ್ಗಡೆ ಹೋಗ್ಬೋದು. ಹೀಗೆ ಬಂದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಇದನ್ನು ತುಂಬ ಚೆನ್ನಾಗಿದೆ. ಅಲ್ಲಿಂದ ಹಾಗೆ ಮುಂದುವರೆದ್ರೆ ಕುಮಾರಸ್ವಾಮಿಯ ಮೇನ್ ಟೆಂಪಲನ್ನು ಎಂಟರ್ ಆಗ್ತೀವಿ. ಇದು ಗುಡ್ಡದ ಕಂಪ್ಲೀಟ್ ಮೇಲ್ಭಾಗದಲ್ಲಿರುವಂತಹದ್ದು. ಇನ್ನು ಎಲ್ಲ ಹಿಂದೂ ದೇವಾಲಯಗಳ ಎದುರುಗಡೆ ಇರುವಂತಹ ಗರುಡಗಂಬದ ರೀತಿ ಇಲ್ಲೂ ಒಂದು ರಚನೆ ಇದೆ. ಗರುಡಗಂಬದ ಮುಂಭಾಗದಲ್ಲಿ ಕುಮಾರಸ್ವಾಮಿಯ ವಾಹನವಾದಂತಹ ನವಿಲಿನ ರಚನೆ ಕೂಡ ಇದೆ. ಸೊ ಕುಮಾರಸ್ವಾಮಿ ವಾಹನ ನವಿಲು, ಆ ನವಿಲಿನ ರಚನೆ ಬಾಗಿಲಲ್ಲೇ ಇದೆ. ಅದು ದೇವರಿಗೆ ಅಭಿಮುಖವಾಗಿ ದೇವಾಲಯದ ಒಳಭಾಗದ ಕುಮಾರಸ್ವಾಮಿಯನ್ನು ವೀಕ್ಷಣೆ ಮಾಡ್ತಾ ಇದೆ ಅನ್ನೋ ಒಂದು ಪ್ರತೀತಿ. ಇವುಗಳನ್ನೆಲ್ಲವನ್ನು ದಾಟಿ ನೀವು ಮುಂದೆ ಹೋದರೆ ಸುಂದರವಾದಂತಹ ಶೃಂಗಗಿರಿಯ ಕುಮಾರಸ್ವಾಮಿಯ ದೇವಾಲಯದ ಒಳಗಡೆ ಎಂಟರ್ ಆಗ್ತೀರಾ. ಇದು ಬರೀ ಟೆಂಪಲ್ ಅಲ್ಲ, ಅದರ ಒಳಭಾಗವನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಒಂದು ಕಡೆ ದೇವರ ವಿಗ್ರಹ ಇದ್ದರೆ ಅದರ ಸುತ್ತಮುತ್ತಲೂ ತುಂಬ ಅದ್ಭುತವಾದಂತಹ ಭಿತ್ತಿ ಚಿತ್ರಗಳು, ಆಮೇಲೆ ಚಿಕ್ಕ ಚಿಕ್ಕದಾದಂತಹ ದೇವರ ವರ್ಣಚಿತ್ರಗಳು ಗೋಡೆ ಮೇಲೆ ಕೆತ್ತಿರುವುದನ್ನು ನೀವು ನೋಡ್ಬೋದು. ಇನ್ನು ವಿವಿಧ ಪೂಜೆಗಳಿದೆ, ನೀವು ಬಂದು ಅದನ್ನು ಅಟೆಂಡ್ ಮಾಡ್ಬೋದು. ಹಾಗೆ ಕೆಲವು ಅದ್ಭುತವಾದ ವಸ್ತುಗಳ ಸಂಗ್ರಹ ಕೂಡ ಇದೆ. ಒಂದು ಕಡೆ ಗೋಡೆ ಮೇಲೆ ಹೀಗೆ ಸುಂದರವಾದ ಚಿತ್ರವನ್ನು ರೆಡಿ ಮಾಡಿದ್ದಾರೆ. ಇನ್ನೊಂದು ಕಡೆ ಅಮೂಲ್ಯವಾದಂತಹ ಕೆಲವು ವಸ್ತುಗಳನ್ನು ಕೂಡ ನೋಡ್ಬೋದು. ದೇವರ ವಿಗ್ರಹಗಳಿರ್ಬೋದು, ಶಂಖ ಚಕ್ರ, ಈ ಥರ ಚಿಕ್ಕ ಚಿಕ್ಕದಾದಂತಹ ಮೂರ್ತಿಗಳು, ವಿಗ್ರಹಗಳು ಎಲ್ಲವನ್ನು ನೀವು ಇಲ್ಲಿ ನೋಡೋದಕ್ಕೆ ಸಾಧ್ಯ. ಇದು ಕುಮಾರಸ್ವಾಮಿ ಟೆಂಪಲ್ನ ಒಳಭಾಗದಲ್ಲಿ ಮೇಲ್ಭಾಗ ರೀಚ್ ಆದಾಗ ನೀವು ನೋಡೋದಕ್ಕೆ ಸಾಧ್ಯ. ಪ್ರದಕ್ಷಿಣೆ ಮಾಡೋಕ್ಕೆ ಹೋದರೆ ಆವಾಗ ಇವನ್ನೆಲ್ಲವನ್ನು ಸೂಕ್ಷ್ಮವಾಗಿ ನೀವು ಗಮನಿಸ್ಬೋದು. ಕೆಲವೊಂದಷ್ಟು ಕಾಸ್ಟ್ಲಿಯಾದ ವಿಗ್ರಹಗಳು, ಮಾರ್ಬಲಲ್ಲಿ ಕೆತ್ತಿರುವಂಥ ವಿಗ್ರಹಗಳಿವು. ಹಾಗೆ
ಸುತ್ತಲೂ ಗೋಡೆಯ ಮೇಲ್ಭಾಗದಲ್ಲಿ ಈ ಥರ ಸುಂದರವಾದಂತಹ ಚಿತ್ರಣ ಕೂಡ ಇದೆ. ಇನ್ನು ಪ್ರಮುಖವಾಗಿ ನೀವು ಹಿಂಭಾಗದಿಂದ ದೇವರ 6 ಮುಖಗಳಲ್ಲಿ ಇನ್ನೊಂದು 3 ಮುಖಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ. ಕನಕನ ಕಿಂಡಿ ಅಂತ ಕರಿತೀವಲ್ಲ, ಅದೇ ರೀತಿಯಲ್ಲಿ ಷಣ್ಮುಖ ಸ್ವಾಮಿಯ ಇನ್ನೊಂದು ಪಕ್ಕದಲ್ಲಿ ನೀವು ನೋಡಿದ್ರೆ 6 ಮುಖಗಳು ಎದುರುಗಡೆಯಿಂದ ನೋಡಿದ್ರೆ ಕಾಣಿಸಲ್ಲ. ಈ ಕಿಂಡಿಯಿಂದ ಮತ್ತೊಂದು 3 ಮುಖಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ. ಇವೆಲ್ಲವನ್ನು ಸುತ್ತುವರೆದು ನೀವು ಮುಂಭಾಗದಲ್ಲಿ ಬರ್ತಾ ಇದ್ದರೆ ಅಲ್ಲಿ ಚಿಕ್ಕದಾದಂತಹ ಒಂದು ರಥದ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ. ಅಲ್ಲಿ ಕೂಡ ಇನ್ನೊಂದಷ್ಟು ದೇವರನ್ನು ನೋಡೋದಕ್ಕೆ ಸಾಧ್ಯ. ಈ ಗೋಡೆಯಲ್ಲಿರುವ ಚಿತ್ರಗಳು ಶಿವ, ಪಾರ್ವತಿ, ರೇಣುಕಾದೇವಿ ಎಲ್ಲ ದೇವರ ಚಿತ್ರಣವನ್ನು ನೀಡುತ್ತೆ ನಿಮಗೆ. ಇದು ಚಿಕ್ಕದಾದಂತಹ ರಥ, ಅದರ ಒಳಭಾಗದಲ್ಲಿ ಕೂಡ ಮತ್ತೆ ದೇವರನ್ನು ನೋಡೋದಕ್ಕೆ ಸಾಧ್ಯ. ಇದು ರಿಯಲಿ ಅಮೇಝಿಂಗ್ ಪ್ಲೇಸು. ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಾ ಅಂತ ಅಂದರೆ ಮಸ್ಟ್ ವಿಸಿಟ್ ಪ್ಲೇಸು. ಸೊ ದೂರದ ಊರುಗಳಿಂದ ಬೆಂಗಳೂರಿಗೆ ಪ್ರಯಾಣ ಮಾಡೋಕ್ಕೆ ಬಂದು ಇಲ್ಲಿರೋ ಪ್ಲೇಸನ್ನು ವಿಸಿಟ್ ಮಾಡ್ತೀರಾ ಅಂತ ಅಂದರೆ ಸೊ ಇದೊಂದು ಅದ್ಭುತವಾದಂತಹ ಪ್ಲೇಸು. ಶೃಂಗಗಿರಿಯ ಶ್ರೀ ಕುಮಾರಸ್ವಾಮಿ ಟೆಂಪಲ್, ಷಣ್ಮುಖ ಟೆಂಪಲ್. ಹಾಗೆ ನೀವು ಹೊರಗಡೆ ಬಂದು ನೋಡಿದ್ರೆ ಈ 6 ಮುಖಗಳನ್ನು ಕ್ಲಿಯರಾಗಿ ನೋಡ್ಬೋದು. ಸೊ ಎಲ್ಲ ದಿಕ್ಕುಗಳಿಂದಲೂ ನೋಡೋದಕ್ಕೆ ಸಾಧ್ಯ. ಇದು ಗುಡಿಯ ಮೇಲ್ಭಾಗದಲ್ಲಿ ಈ ಥರ 6 ಮುಖಗಳ ಷಣ್ಮುಖ ಸ್ವಾಮಿ ಮುಖಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಲೈಟಿಂಗ್ ಕೂಡ ಮಾಡ್ತಾರೆ. ಈವ್ನಿಂಗ್ ಆದಮೇಲೆ ಯಾವ ರೀತಿ ನೀವು ಆದಿಯೋಗಿ ಶಿವನ ಸ್ಟ್ಯಾಚ್ಯೂ ಎಲ್ಲ ರೆಡಿ ನೋಡೋಕೆ ಹೋಗ್ತೀರೋ ಅದೇ ರೀತಿ ಈವ್ನಿಂಗ್ ಒಂದು 7 o'clock ಅಥವಾ 8 o'clock ನಂತರ ಇಲ್ಲಿ ಲೈಟಿಂಗ್ ಕೂಡ ಇದೆ. ಆ ಲೈಟಿಂಗ್ ಕೂಡ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಸೊ ನಾನು ವಿಸಿಟ್ ಮಾಡಿದಾಗ ಹಿಂಭಾಗದಿಂದ ಸುತ್ತುವರೆದು ಬರುವ ದಾರಿಯನ್ನು ಕ್ಲೋಸ್ ಮಾಡಿದರು. ಏನೋ ವರ್ಕ್ ನಡೀತಾ ಇತ್ತು ಅನಿಸುತ್ತೆ. ಇಲ್ಲ ಅಂದರೆ ಸರಿಯಾದ ಕಂಪ್ಲೀಟ್ 360 ಡಿಗ್ರಿಯಲ್ಲಿ ನೀವು ಸುತ್ತ ಹೊಡೆದು ಬರ್ಬೋದಿತ್ತು. ಆವಾಗ ಎಲ್ಲ ಕಡೆಯಿಂದನೂ ದೇವರ ವಿಗ್ರಹಗಳನ್ನು ನೋಡ್ಬೋದಿತ್ತು ಮೇಲ್ಭಾಗದಲ್ಲಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಲೈಕ್, ಕಮೆಂಟ್, ಶೇರ್. ಆಮೇಲೆ ಯಾರು ಬೆಂಗಳೂರಲ್ಲಿದ್ದು ಈ ಪ್ಲೇಸನ್ನು ವಿಸಿಟ್ ಮಾಡಬೇಕಂತ ಇದ್ದಾರೋ ಸೊ ಕೈಂಡ್ಲಿ ಶೇರ್ ಟು ದ್ಯಾಮ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೀವೇನಾದರೂ ವಿಸಿಟ್ ಮಾಡಬೇಕಂತ ಅಂದರೆ ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಆಲ್ಸೋ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ದ ಬೆಲ್ ಐಕಾನ್. ಥ್ಯಾಂಕ್ ಯು ಆಲ್.